ಎಲ್ಲರೂ ಹೇಳಿದ ನಾನು ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಯೂಟ್ಯೂಬು ನಮ್ಮ ಫ್ರೆಂಡ್ಸ್ಗೆಲ್ಲರೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ನನ್ನಲ್ಲಿ ಇವಾಗ 1K ಯೂಟ್ಯೂಬರನ್ನು ಮಾಡಿದ್ದೀನಿ ಎಲ್ಲ ನಿಮ್ಮ ಕೈಯಿಂದಲೇ. ಇಲ್ಲಾಂದರೆ ನಾನು ಆಗೋಕ್ಕೆ ಸಾಧ್ಯ ಇರಲಿಲ್ಲ. ನಾನು ಇವಾಗ ಎಲ್ಲಿಗೆ ಬಂದಿದ್ದೀನಿ ಅಂದರೆ ನೋಡಿ, ನಿಮ್ಗೆಲ್ಲರಿಗೂ ತೋರಿಸ್ಬೇಕು ಅಂದ್ಕೊಂಡು ವೈಕುಂಠ ಏಕಾದಶಿ ದಿನ ನಿಮ್ಗೆಲ್ಲರಿಗೂ ನೋಡಿ ಇದನ್ನು ತೋರಿಸ್ಬೇಕಂತ. ನೋಡಿ, ಇದು ತೋರಿಸ್ತಾ ಇರೋ ಸಮುದ್ರ ಮಾಮೂಲಿ ಸಮುದ್ರ ಅಲ್ಲ. ಇಲ್ಲಿ ದ್ವಾರಕಾ ಅಂದರೆ ಕೃಷ್ಣ ದ್ವಾರಕಾ ಇದ್ದಿದ್ದ ಸಮುದ್ರ. ಅದಕ್ಕೆ ಏಕಾದಶಿ ದಿನ ನಾನು ನೋಡಿದೆ. ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತಲೇ ನಿಮಗೆ ಇಲ್ಲೇ ವಿಡಿಯೋ ತೆಗಿತಾ ಇದ್ದೀನಿ. ನೋಡಿ, ಅದು 1K ಆಯಿತು, ಆ ಖುಷಿ. ಮತ್ತು ದ್ವಾರಕಾಗೆ ಬಂದೆ. ದ್ವಾರಕಾದಲ್ಲಿ ಈ ಸಮುದ್ರ ಗುಡಿ ಎಲ್ಲ ನೋಡಿ ಎಲ್ಲರಿಗೂ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನೋಡಿ, ಗುಡಿ ನೋಡಿ, ಅದು ಕೃಷ್ಣನ ಗುಡಿ. ಇದು ದ್ವಾರಕಾದಲ್ಲಿ ಕೃಷ್ಣನ ಗುಡಿ. ಇದು ವೈಕುಂಠ ಏಕಾದಶಿ ದಿನ. ಈ ದಿನ ನಿಮ್ಮೆಲ್ಲರಿಗೂ ನಾನು ವೈಕುಂಠ ಏಕಾದಶಿ ಶುಭಾಶಯಗಳನ್ನು ಹೇಳ್ತೀನಿ. ಮತ್ತು ಇನ್ನೊಂದು ಸಲ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಯೂಟ್ಯೂಬ್ ಎಲ್ಲ ಫ್ರೆಂಡ್ಸ್ಗೂ, ನಮ್ಮ ಯೂಟ್ಯೂಬ್ ಕುಟುಂಬದವರು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ 1K ಯೂಟ್ಯೂಬರ್ನ ಮಾಡಿದ್ದೀರಾ. ನಾನು ಯೂಟ್ಯೂಬರ್ ಆಗೋಕ್ಕೆ ಒಂದು ಕತೆ ಹೇಳ್ತೀನಿ. ನಾನು ಯೂಟ್ಯೂಬರ್ ಆಗಬೇಕು ಅಂತ ಆಸೆನೇ ಇರಲಿಲ್ಲ. ನಾವು ಬಾಲಿಗೆ ಹೋಗಿ ಬಂದಮೇಲೆ ಅಲ್ಲಿ ಒಂದು ಚಿಕ್ಕದು ರೋಬೋಟ್ ನೋಡಿದ್ವಿ. ಫ್ಲೋರ್ ಕ್ಲೀನಿಂಗ್ ಮಾಡೋಂಥ ರೋಬೋಟ್ ನೋಡಿದ್ವಿ. ಆ ರೋಬೋಟ್ ನೋಡಿ ನಾನು ಏನು ಅಂದ್ಕೊಂಡೆ ಗೊತ್ತಾ, ಯಾವುದೋ ಯೂಟ್ಯೂಬಲ್ಲಿ ಬಂತು. ನಾನು ಅದೇ ಥರನೇ ಸೇಮ್ ವಿಡಿಯೋ ತೆಗೆದಿದ್ದೆ. ನಾನು ಸುಮ್ಮನೆ ಅಪ್ಲೋಡ್ ಮಾಡಿದೆ ಅಷ್ಟೇ. ಅದನ್ನು ತಮಾಷೆಯಾಗಿ ಅಪ್ಲೋಡ್ ಮಾಡಿದೆ. ಮಾಡಿದ ತಕ್ಷಣವೇ ಒಂದು 2 ದಿನಕ್ಕೆ 1K ಆಯಿತು, ವ್ಯೂಸ್ ಆಯಿತು. ಆವಾಗ ನನಗೊಂಥರ ಖುಷಿ ಆಯಿತು. ನಮ್ಮ 1K ವ್ಯೂಸ್ ಆಗೋಗಿದೆಯಲ್ಲ ಇದು ಅಂದ್ಕೊಂಡು ನಾನು ಮತ್ತೆ ಅಲ್ಲಿದ್ದನ್ನೆಲ್ಲ ಹಾಗೆ ಅಪ್ಲೋಡ್ ಮಾಡ್ತಾ ಬಂದೆ. ವಿಡಿಯೋಸ್ನ ಒನ್ ಬೈ ಒನ್ ಎಲ್ಲ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬಂದೆ. ಒಂದು 50-60 ವಿಡಿಯೋಸ್ ನನಗೆ ಅಪ್ಲೋಡ್ ಮಾಡ್ತಾ ಬಂದೆ. ಅದು ನಾನು ನನ್ನ ಮಗಳು ಆಟ ಮಾಡ್ತಿರೋದು ಅಂತ ವಿಡಿಯೋಸ್ ಅದು ಆಯಿತಾ, ಅಪ್ಲೋಡ್ ಮಾಡಿರೋಂಥ ವಿಡಿಯೋಸ್ ಅದು. ಅದಾದಮೇಲೆ ಒಂದು ತಿಂಗಳು ಹಂಗೆ ಮಾಡಿದ್ವಿ. ಅಂದರೆ ತುಂಬ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. 1.5K 2K ಆ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಗೆ ಒಂಥರ ಖುಷಿ ಆಯಿತು. ಆವಾಗ ನನ್ನ ಮಗಳು ಹೇಳಿದ್ಲು, ಅಮ್ಮ ನಿಮಗೆ ಗಾರ್ಡನಿಂಗ್ ಬಗ್ಗೆ ತುಂಬ ಗೊತ್ತಿದೆಯಲ್ಲ, ನೀನು ಟೆರೆಸ್ ಗಾರ್ಡನಿಂಗ್ ಮಾಡ್ತೀಯಲ್ವಾ, ಸೊ ನಿಂಗೆ ಗೊತ್ತಿರೋ ವಿಷಯನ ಬೇರೆಯವ್ರಿಗೆ ಯಾಕಮ್ಮ ಹೇಳಬಾರ್ದು ಅಂತ ಹೇಳಿದ್ರು. ಸೊ ಆವಾಗ ನಾನು ಯೋಚನೆ ಮಾಡಿದೆ, ಹೌದು ನನಗೆ ಟೆರೆಸ್ ಗಾರ್ಡನಿಂಗ್ ಬಗ್ಗೆ ಗೊತ್ತಲ್ವಾ, ಗೊತ್ತಿರೋದು ಸ್ವಲ್ಪ ವಿಷಯಗಳನ್ನ ಬೇರೆಯವ್ರಿಗೆ ಹೇಳಿದ್ರೆ ಅವರು ಸ್ವಲ್ಪ ಉಪಯೋಗಿಸ್ಕೊತಾರ ಅಂತ ಹೇಳಿ ನಾನು ಯೂಟ್ಯೂಬ್ ಅಂತ ಆವಾಗ ಹೆಸರಿಟ್ಟಿದ್ದು. ಅದಕ್ಕೆ ನಾಮಕರಣ ಮಾಡಿದ್ದು ಕೂಡ 1 ತಿಂಗಳಾದಮೇಲೆ. ಅಲ್ಲಿವರೆಗೂ ಏನೂ ಮಾಡಿರಲಿಲ್ಲ. ನಾನು ತಮಾಷೆಗೆ ಆಟ ಆಡ್ತಾ ನಾನು ನನ್ನ ಮಗಳು ಸುಮ್ಮನೆ ಅಪ್ಲೋಡ್ ಮಾಡ್ತಾ ಇದ್ವಿ. ಯಾವುದೋ ಒಂದು ವಿಡಿಯೋಸ್ ನಮ್ಮ ಹತ್ರ ಈ ವಿಡಿಯೋಸ್ನ ಸುಮ್ಮನೆ ಅಪ್ಲೋಡ್ ಮಾಡ್ತಾ ಇದ್ವಿ ಅಷ್ಟೇ. ಅದೇ ಕ್ಲಿಕ್ ಆಯಿತು. ನಮಗೆ ಯೂಟ್ಯೂಬರ್ ಆಗಬೇಕು ಅಂತ ಆಸೆನೂ ಇರಲಿಲ್ಲ. ನನಗೆ ಮನಸ್ಸಲ್ಲೂ ನಾನು ಅಂದುಕೊಂಡೇ ಇರಲಿಲ್ಲ ಅದನ್ನು. ಆಯಿತಾ, ನಾನು ಒಂದು ವಿಡಿಯೋಯಿಂದ ಅದು ರೋಬೋಟಿಂದು ಒಂದು ವಿಡಿಯೋ ಇದರ ಫ್ಲೋರ್ ಕ್ಲೀನಿಂಗ್ ಮಾಡುತ್ತಲ್ಲ ರೋಬೋಟ್, ಅದರಿಂದ ನಾನು ಯೂಟ್ಯೂಬರ್ ಆಗಿ ಆಯಿತು. ಅದೆಲ್ಲರಿಂದ ನಿಮ್ಮಿಂದಾನೇ ಅದೆಲ್ಲ ಸಾಧ್ಯ ಆಗಿದ್ದು. ಇದೇ ಥರ ನೀವು ಎನ್ಕರೇಜ್ ಮಾಡ್ತೀರಾ ಅಂತ ಹೇಳಿ ನಾನು ಅಂದ್ಕೊಂಡಿರ್ತೀನಿ. ನೋಡಿ, ನಂದು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಗೆ ಯೂಟ್ಯೂಬರ್ ಆಗಿ 1K ಆದೆ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ನೋಡಿ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ 1 ತಿಂಗಳಾದಮೇಲೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಬಂದೆ. ಸೊ ಇದು ನಾನು ಸೆಪ್ಟೆಂಬರಿಂದ ಡಿಸೆಂಬರ್ ಅಷ್ಟೊತ್ತಿಗೆ ಇಷ್ಟ ಆಗಿದೆ. ನೋಡಿ, 1K ಅಂದರೆ 4 ಮಂತ್ಸಲ್ಲಿ ನನಗೆ 1K ಮಾಡಿದ್ರಿ. ಎಲ್ಲ ನೀವೇ ಮಾಡಿದ್ದು, ನನ್ನ ಯೂಟ್ಯೂಬ್ ಫ್ರೆಂಡ್ಸೇ ಮಾಡಿರೋದು ಇದೆಲ್ಲ. ಸೊ ಥ್ಯಾಂಕ್ಸ್ ಒನ್ಸ್ ಅಗೇನ್.